ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಲಾಸ್ಟ್ ಇಯರ್ ಆಗಿರ್ತಕ್ಕಂಥ SSC GD MTS CHSL ಅದೇ ರೀತಿಯಾಗಿ ಅಗ್ನಿವೀರ್ ಕ್ಲರ್ಕ್ಗೆ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಏನು ಮಾಡೋಣ, ಈ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡೋಣ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸು. ಅದೇ ರೀತಿಯಾಗಿ ಯಾವ ತರ ಏನು ಕೇಳೋಣ, ಈ ಒಂದು 20 ಕ್ವಶನ್ಸ್ಗಳ ಸೆಟ್ ಅನ್ನ ತಗೊಂಡಿದ್ದೀವಿ. ಈ ಕ್ವಶನ್ಸ್ ನಲ್ಲಿ ಏನೇನು ಕೇಳೋಣ, ಯಾವ ರೀತಿ ಕೇಳೋಣ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಹಂಗಿದ್ರೆ ಬಹಳಷ್ಟು ನಾವೇನ್ ಮಾಡೋಣ, ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಎಸ್. ಅದೇ ರೀತಿ ಕ್ವಶನ್ 1, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ವರ್ಡ್ ದ ಗಿವನ್ ಅಬಂಡನ್ ಅಂತಕ್ಕಂಥದನ್ನ ಕೇಳ್ಯಾರ. ಓಕೆ, ಈ ಅಬಂಡನ್ ಅಂತಕ್ಕಂತಹ ವರ್ಡ್ ಅಂದ್ರೆ ಏನಂದ್ರೆ ಇದು ಬಿಡುಗಡೆ ಅಂತ ಹೇಳಿ. ಏನು ಬಿಡುಗಡೆ. ಅದೇ ರೀತಿಯಾಗಿ ಲೀವ್ ಆಗೋದು, ಬಿಟ್ಟು ಹೋಗುವುದು ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಓಕೆ, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಡಾಪ್ಟ್ ಅಂದ್ರೆ ಏನು? ಅಡಾಪ್ಟ್ ಅಂದ್ರ ಒಬ್ಬರನ್ನ ನಾವು ಅಡಾಪ್ಷನ್ ಮಾಡ್ಕೊಳ್ಳೋದು, ನಮ್ಮ ಹತ್ತಿರ ತಗೊಳ್ಳೋದು. ಇದಂತೆ ಆನ್ಸರ್ ಬರಂಗಿಲ್ಲ. ಕೀಪ್ ಅಂದ್ರೆ ಇಟ್ಟುಕೊಳ್ಳೋದು, ಇದು ಬರಂಗಿಲ್ಲ. ಅದೇ ರೀತಿಯಾಗಿ ಸಪೋರ್ಟ್, ಇದು ಬರಂಗಿಲ್ಲ. ದ ಫಾರ್ ಸೇಕ್ ಅಂದ್ರೆ ಏನು? ದಿಸ್ ಈಸ್ ಆಲ್ಸೋ ಲೀವ್, ದಿಸ್ ಈಸ್ ಆಲ್ಸೋ ಲಿವಿಂಗ್. ಬಿಟ್ಟು ಕೊಡೋದು ಅಂತ ಹೇಳ್ತೀವಿ ಏನ್ರಿ? ಫಾರ್ ಸೇಕಿಂಗ್, ಬಿಟ್ಟು ಕೊಡುವುದು. ಓಕೆ, ಫಾರ್ ಸೇಕ್ ಅಂತ ಹೇಳ್ತಿರಲ್ಲ, ಬಿಟ್ಟು ಕೊಡುವುದು. ಅದನ್ನ ಒಬ್ಬರಿಗೆ ಏನ್ ಮಾಡೋದು? ತ್ಯಾಗವನ್ನ ಮಾಡೋದು. ಫಾರ್ ಸೇಕ್ ಅಂದ್ರೆ ಇನ್ನೊಂದು ಏನ್ ಹೇಳ್ಬೋದು ಇಲ್ಲಿ? ತ್ಯಾಗ ಅಂತ ಹೇಳ್ಬೋದು. ಎಸ್, ಇದಕ್ಕೆ ಸಿನೋನಿಮ್ ಯಾವ್ದು ಆಗ್ತದೆ ರೀ? ಇದು ನಮ್ಮ ಆನ್ಸರ್ ಆಗ್ತದ. ದಿಸ್ ಈಸ್ ಅವರ್ ಆನ್ಸರ್. ಫಾರ್ ಸೇಕ್ ಈಸ್ ಅವರ್ ಆನ್ಸರ್. ಸಿನೋನಿಮ್ ಅಂದ್ರೆ ಏನು? ಸಮಾನಾರ್ಥಕ ಪದವನ್ನ ಕಂಡುಹಿಡಿಬೇಕು, ಸಮಾನಾರ್ಥಕವನ್ನ ಕಂಡುಹಿಡಿಬೇಕು. ಇಲ್ಲಿ ಅಬಂಡನ್ ಅಂತಕ್ಕಂಥದ್ದು ಬೇರೆ ಬಂತಂದ್ರ, ಇಲ್ಲಿ ಅಬಂಡಂಟ್ ಅಂದ್ರೆ ಬೇರೆ, ಅಬಂಡಂಟ್ ಅಂದ್ರೆ ಬೇರೆ, ಅಬಂಡನ್ಸ್ ಅಂದ್ರೆ ನೋಡಿ, ಅಬಂಡನ್ಸ್ ಅಂದ್ರೆ ಬೇರೆ ಆಗ್ತದ. ಇವೆಲ್ಲ ಪ್ರತಿಯೊಂದು ಮೀನಿಂಗ್ಸ್ ಗಳು ಏನಾಗ್ತಿರ್ತಾವ, ಬೇರೆ ಬೇರೆ ಅರ್ಥವನ್ನ ಕೊಡ್ತಿರ್ತಾವ. ಅದಕ್ಕೋಸ್ಕರ ನೀವು ಬಹಳಷ್ಟು ಚೆನ್ನಾಗಿ ಏನ್ ಮಾಡ್ಕೊಳ್ಬೇಕು? ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಬೇಕು. ಹಂಗಿದ್ರ ಆನ್ಸರ್ ಏನಾಯ್ತು? ದಿಸ್ ಈಸ್ ಅವರ್ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಇಲ್ಲಿ ಇರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರ, ಫೈಂಡ್ ದ ಎರರ್. ಎಲ್ಲಿ ಒಂದು ತಪ್ಪಾಗಿರ್ತದೆ ಈ ಸೆಂಟೆನ್ಸ್ ಒಳಗ ಅಂತ ಕೇಳ್ಯಾರ. ಓಕೆ, ಕ್ವಶನ್ ಅನ್ನ ಓದ್ರಿ. ದ ಫರ್ನಿಚರ್ ಇನ್ ದಿಸ್ ರೂಮ್ ಆರ್ ವೆರಿ ಓಲ್ಡ್ ಅಂತಕ್ಕಂಥದ್ದು ಐತಿ. ಓಕೆ, ಈ ಫರ್ನಿಚರ್ ಅಂತಕ್ಕಂಥದ್ದು ಯಾವಾಗಿರ್ಲಿ ಏನಾಗಿರ್ತದೆ? ಅನ್ಕೌಂಟೇಬಲ್ ನೌನ್ ಆಗಿರ್ತದೆ. ಅನ್ಕೌಂಟೇಬಲ್ ನೌನ್ ಆಗಿರೋದ್ರಿಂದ ಇದನ್ನ ಯಾವಾಗಿರ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ನಾವು ಸಿಂಗ್ಯುಲರ್ ಅಂತಕ್ಕಂಥದ್ದನ್ನ ಕನ್ಸಿಡರ್ ಮಾಡ್ತೀವಿ. ಏನಂತ ಕನ್ಸಿಡರ್ ಮಾಡ್ತೀವಿ? ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡಿದಾಗ ಮತ್ತೆ ಅಲ್ಲಿ ಇರ್ತಕ್ಕಂಥದ್ದು ನಾವು ಏನನ್ನ ತಗೊಳ್ಬೇಕು? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ನಾವೇನ್ ಮಾಡ್ಬೇಕು? ಕ್ಯಾರಿ ಮಾಡ್ಬೇಕು. ಹಂಗಿದ್ರೆ ಏನ್ ಕ್ಯಾರಿ ಮಾಡಬೇಕು? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಕ್ಯಾರಿ ಮಾಡಬೇಕು. ಬಟ್ ಇಲ್ಲಿ ಇರ್ತಕ್ಕಂತಹ ಆರ್ ಅಂತಕ್ಕಂಥದ್ದು ಏನೈತೆ ಅಂದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಐತಿ. ಏನೈತ್ರಿ? ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಐತಿ. ಹಂಗಿದ್ದಾಗ ನಾವೇನ್ ಮಾಡ್ತೀವ್ರಿ? ದಿಸ್ ಈಸ್ ಅವರ್ ಗ್ರಾಮೆಟಿಕಲ್ ಪಾರ್ಟ್. ಇದೇನಾಗ್ಬೇಕಂದ್ರೆ ಈಸ್ ವೇರಿ ಅಂತಕ್ಕಂಥದ್ದು ಆದ್ರ ಇದು ನಮ್ಮ ಆನ್ಸರ್ ರೈಟ್ ಆಗ್ತಿತ್ತು. ಓಕೆ, ನೋಡ್ರಿ, ಇಲ್ಲಿ ನೀವು ಕಾನ್ಸೆಪ್ಟ್ ಅನ್ನ ಯಾವ ರೀತಿ ತಿಳ್ಕೊಳ್ಬೇಕಂದ್ರೆ, ಟೆನ್ಸ್ ಕಾನ್ಸೆಪ್ಟ್ ಬಂದಾಗ ಯಾವುದು ಸಿಂಗ್ಯುಲರ್ ಐತಿ, ಯಾವುದು ಪ್ಲೂರಲ್ ಐತಿ, ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಎಲ್ಲೆಲ್ಲಿ ಬಳಸಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಳಸಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ, ಹೌದಾ? ಎಸ್, ಹಂಗಿತ್ತಂದ್ರೆ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ 3, ಸೆಲೆಕ್ಟ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನ ಕೇಳ್ಯಾರ. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕೇಳ್ಯಾರ. ಇಲ್ಲಿ ಏನ್ ಮಾಡ್ಬೇಕಂದ್ರ, ಅ ಪರ್ಸನ್, ಒಬ್ಬ ಮನುಷ್ಯ ಅದಾನ, ಹೂ ಕ್ಯಾನ್ ಯೂಸ್ ಬೋತ್ ಹ್ಯಾಂಡ್ ಈಕ್ವಲಿ ವೆಲ್ ಅಂತಕ್ಕಂಥದ್ದು. ಒಬ್ಬ ಮನುಷ್ಯ ಅದಾನ್ರಿ. ಎಸ್, ನೀವೇನ್ ಮಾಡ್ತಾನೆ? ಇವನು ಎರಡೂ ಕೈಯನ್ನ ಈಕ್ವಲ್ ಆಗಿ ಯೂಸ್ ಮಾಡ್ತಕ್ಕಂತಹ ಮನುಷ್ಯನಿಗೆ ನಾವು ಏನಂತ ಕರಿತೀವಿ ಅಂತಕ್ಕಂಥದನ್ನ ಕೇಳ. ಎಸ್, ಇದ್ರ ಆಪ್ಷನ್ ಇಲ್ಲಿ ಪ್ರಿಂಟ್ ಆಗಿಲ್ಲ, ಇಲ್ಲದ ಆಪ್ಷನ್ ಆಂಬಿಡೆಕ್ಸ್ಟ್ರಸ್, ಆಂಬಿವಲೆಂಟ್, ಆಂಪಿಬಿಯನ್ ಮತ್ತು ಆಂಬಿಗ್ಯೂಸ್ ಅಂತಕ್ಕಂಥ ಕೇಳ. ಓಕೆ, ಈ ಆಂಬಿಗ್ಯೂಸ್ ಮತ್ತು ಈ ಆಂಬಿವಲೆಂಟ್ ಅಂದ್ರೆ ಏನಂದ್ರ, ಇದು ಚಂಚಲವಾಗಿರುವ ಮನಸ್ಸು. ಆಂಬಿವಲೆಂಟ್ ಅಂದ್ರೆ ಏನು? ಚಂಚಲವಾಗಿರೋದು. ಆಂಬಿಗ್ಯೂಸ್ ಅಂದ್ರೆ ಏನ್ರಿ? ಎಸ್, ಅಸ್ಪಷ್ಟ ಅಂತ ಹೇಳಿ, ಅಸ್ಪಷ್ಟ, ನಾಟ್ ಕ್ಲಿಯರ್ ಅಂತ ಹೇಳಿ, ಇವೆರಡೂ ಬರಂಗಿಲ್ಲ. ನೆಕ್ಸ್ಟ್ ಇದು ಆಂಪಿಬಿಯನ್ ಅಂದ್ರೆ ಏನ್ರಿ? ವಾಟ್ ಈಸ್ ಆಂಪಿಬಿಯನ್? ಆಂಪಿಬಿಯನ್ ಅಂದ್ರೆ ಕನ್ನಡ ಒಳಗೆ ಏನಂತ ಕರಿತಾರೆ ಅಂದ್ರೆ ಉಭಯವಾಸಿ ಅಂತ ಕರಿತೀವಿ. ಉಭಯವಾಸಿ. ಈ ಆಂಪಿಬಿಯನ್ ಅರ್ಥ ಕೇಳಿದ್ರೆ ಯಾರಾದ್ರೂ ಏನ್ ಬರ್ತೈತೆ ಅಂದ್ರ, ಆ ಎನಿಮಲ್ ಲಿವ್ ಇನ್ ಬೋತ್ ವಾಟರ್ ಅಂಡ್ ಲ್ಯಾಂಡ್. ಬೋತ್ ವಾಟರ್ ಅಂಡ್ ಲ್ಯಾಂಡ್ ಇವಕ್ಕೆ ಏನಂತ ಕರಿತೇವ? ಉಭಯವಾಸಿ ಅಂತ ಕರಿತೇವೆ. ಅದು ನೆಲದ ಮೇಲೂ ಇರ್ತದ ಮತ್ತು ವಾಟರ್ ಮೇಲೂ ಇರ್ತದ. ಎಸ್, ಹಂಗಿದ್ರ ಆನ್ಸರ್ ಏನಾಗ್ತೈತಿ? ಒಬ್ಬ ಮನುಷ್ಯ ಎರಡೂ ಕೈಯನ್ನ ಸಫಿಶಿಯಂಟ್ ಆಗಿ ಯೂಸ್ ಮಾಡ್ತಾನಂದ್ರ ನಮ್ಮ ಆನ್ಸರ್ ಆಗ್ತದ ಆಂಬಿಡೆಕ್ಸ್ಟ್ರಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಆಂಬಿಡೆಕ್ಸ್ಟ್ರಸ್ ಅನ್ನೋದು ಏನಾಗ್ತದೆ ರೀ? ನಮ್ಮ ಆನ್ಸರ್
ಆಗ್ತದೆ. ನೆಕ್ಸ್ಟ್ ನೋಡಿ, 4ನೇ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಟು ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಆಫೀಸರ್. ಓಕೆ, ಹಿ ಈಸ್ ಡ್ಯಾಶ್ ಆನೆಸ್ಟ್ ಆಫೀಸರ್ ಬಂದಾಗ ಇದು ಹಾನೆಸ್ಟ್ ಅನ್ನಂಗಿಲ್ಲ, ಆನೆಸ್ಟ್ ಅಂತಕ್ಕಂಥ ಆ ಅನ್ನ ಬಳಸ್ತೀನಿ. ಆ ಅಂತಕ್ಕಂಥದ್ದು ಏನಾಗ್ತದ, ಓವೆಲ್ ಸೌಂಡ್ ಆಗ್ತದೆ. ಇಟ್ಸ್ ನಾಟ್ ಅ ಕಾನ್ಸೋನೆಂಟ್ ಸೌಂಡ್, ಇಟ್ಸ್ ಅ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಬಂದಾಗ ನಮ್ಮಲ್ಲಿ ಯಾವ ಆರ್ಟಿಕಲ್ ಬಳಸ್ತೀವಿ ಅಂದ್ರೆ ಯಾನ್ ಅಂತಕ್ಕಂಥ ಒಂದು ಆರ್ಟಿಕಲ್ ಅನ್ನ ನಾವೇನ್ ಮಾಡ್ತೀವಿ ರೀ, ಬಳಸ್ತೀವಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿ, ಹಂಗಿದ್ರೆ ಆನ್ಸರ್ ಏನಾಕೈತಿ, ಯಾನ್ ಅನ್ನೋದು ಆನ್ಸರ್. ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಒಕೇಶನ್. ಒಕೇಶನ್ ಅಂತಕ್ಕಂಥ ಕರೆಕ್ಟ್ ವರ್ಡ್ ಯಾವ್ದದ, OCASION ಬರಂಗಿಲ್ಲ, OCCS ಬರಂಗಿಲ್ಲ ನೋಡ್ರಿ, ಇಲ್ಲೂ ಡಬಲ್ ಎಸ್ ಐತಿ, ಇದು ಬರಂಗಿಲ್ಲ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಗ್ತದ, ಎ ಅಂತಕ್ಕಂಥ ಒಕೇಶನ್ ಅಂತಕ್ಕಂಥದಕ್ಕ ಆನ್ಸರ್ ಆಗ್ತದೆ. ಆಂಟೋನಿಮ್ ಆಫ್ ದ ವರ್ಡ್ ಫ್ರೆಗೈಲ್. ಫ್ರೆಗೈಲಿಗೆ ಆಂಟೋನಿಮ್ ಅಂತಕ್ಕಂಥದ್ದು ಕೇಳ. ವಾಟ್ ಈಸ್ ಫ್ರೆಗೈಲ್? ಫ್ರೆಗೈಲ್ ಅಂದ್ರೆ ವೀಕ್, ವೀಕ್ ಅಥವಾ ಫ್ರೇಲ್. ಓಕೆ, ಇದ್ರ ಆಂಟೋನಿಮ್ ಕೇಳ್ಯಾರ. ವೀಕ್ ದ ಆಂಟೋನಿಮ್ ಏನಾಗಿರ್ತದೆ ರೀ, ಸ್ಟ್ರಾಂಗ್ ಅಂತಕ್ಕಂಥದ್ದು ಆಗ್ತದೆ. ಓಕೆ, ಜಸ್ಟ್ ಈ ವೀಕ್ ಅಂದ್ರೆ ಏನು, ವೀಕ್ ಅಂದ್ರೆ ಫೀಬಲ್ ಅಂತ ಹೇಳಿ. ಓಕೆ, ಈ ಬ್ರಿಟಲ್ ಅಂದ್ರೆ ಏನ್ರಿ, ಬ್ರಿಟಲ್ ಅಂದ್ರೆ ಈಸಿಲಿ ಬ್ರೋಕನ್ ಅಂತ ಹೇಳಿ. ಈಸಿಲಿ ಬ್ರೋಕನ್ ಯಾವ ಆಗ್ತಾವ, ವೀಕ್ ಇದ್ದಿದ್ದನ್ನ ಈಸಿಲಿ ಬ್ರೋಕನ್ ಆಗ್ತಾವ, ಫ್ರೇಲ್ ಇದ್ದಿದ್ದನ್ನ ಈಸಿಲಿ ಬ್ರೋಕನ್ ಆಗ್ತಾವ. ಇದು ನಮ್ಮ ಆನ್ಸರ್ ಆಗೋದಿಲ್ಲ. ಫ್ಯಾನ್ಸಿ ಅಂದ್ರೆ ಏನ್ರಿ, ಶೋಯಿಂಗ್, ಶೋನ್ ಆಗಿರೋದು ಫ್ಯಾನ್ಸಿ ಅಂದ್ರೆ. ಓಕೆ, ಬಹಳಷ್ಟು ಫ್ಯಾನ್ಸಿ ಆಗಿರೋದು ಅಂತ ಹೇಳ್ತೀರಿ. ಹಂಗಿದ್ರೆ ಇದಕ್ಕೆ ಯಾವ್ದಾಗ್ತದೆ, ಸ್ಟ್ರಾಂಗ್. ಸ್ಟ್ರಾಂಗ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಗಟ್ಟಿ, ಬಲವಾಗಿರ್ತಕ್ಕಂಥದ್ದು. ಕೋರ್ಸ್ ಅಂತಕ್ಕಂಥದ್ದು. ಕೋರ್ಸ್ ಅಂದ್ರೆ ಏನು, ಒರಟು. ಒರಟು ಯಾವಾಗಲೂ ಹೆಂಗಿರ್ತದೆ, ರಫ್. ರಫ್ ಯಾವಾಗಲೂ ಹೆಂಗಿರ್ತದೆ, ಸ್ಟ್ರಾಂಗ್ ಇರ್ತದೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ಹಂಗಿದ್ರೆ ಆನ್ಸರ್ ಏನಾಕೈತಿ, ಫ್ರೆಗೈಲ್ ವೀಕು, ಸ್ಟ್ರಾಂಗ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಓದ್ರಿ ಕ್ವಶನ್ ಏನಿತ್ತು ನೋಡೋಣ. ಐಡೆಂಟಿಫೈ ದ ಗ್ರಾಮೆಟಿಕಲ್ ಎರರ್. ಈಚ್ ಆಫ್ ದ ಗರ್ಲ್ಸ್ ಹ್ಯಾವ್ ದೇರ್ ಓನ್ ಬುಕ್. ಈ ತರನಾಗಿರ್ತಕ್ಕಂಥದ್ದು ಕೊಟ್ರ. ಹಿಂಗ ಕೊಟ್ಟಾಗ ನೀವು ಏನ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಿಂಗಂದಾಗ ಏನ್ ಮಾಡ್ಬೇಕಂದ್ರ, ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂತಹ ಗರ್ಲ್ಸ್ ಅಂತ ಅಂದಾಗ ನಾವೇನ್ ಮಾಡ್ತೀವಿ, ಸರ್ ಗರ್ಲ್ಸ್ ಅಂದಾಗ ಪ್ಲೂರಲ್ ಬರ್ತದ. ಪ್ಲೂರಲ್ ಬಂದಾಗ ನಾವು ಹ್ಯಾವ್ ಯೂಸ್ ಮಾಡ್ತೀವಿ. ನಮ್ಮ ಆನ್ಸರ್ ಇದು ಕರೆಕ್ಟ್ ಅದ, ನೋ ಎರರ್ ಅಂತಕ್ಕಂಥದ್ದು ತಲೆ ಒಳಗೆ ಬರ್ತದೆ. ಬಟ್ ಇದು ಗರ್ಲ್ಸ್ ಇರ್ಬೋದು, ಬಟ್ ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ಈಚ್ ಅಂತಕ್ಕಂಥದ್ದು ಕೊಟ್ಟಾರ. ಈಚ್ ಅಂದಾಗ ಏನಾಕೈತಿ, ಸಿಂಗ್ಯುಲರ್ ಆಕೈತಿ. ಈಚ್ ಅಂದ್ರೆ ಏನ್ರಿ, ಪ್ರತಿಯೊಬ್ರು. ಪ್ರತಿಯೊಬ್ಬರು, ಈಚ್ ಅಂಡ್ ಎವ್ರಿ ಒನ್ ಅಂದಾಗ ಪ್ರತಿಯೊಬ್ಬರು ಬಂದಾಗ ಏನಾಗ್ತೈತಿ, ಸಿಂಗ್ಯುಲರ್ ಆಗ್ತದೆ. ಇದು ಸಿಂಗ್ಯುಲರ್ ಆದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಹ್ಯಾವ್ ಅಂತಕ್ಕಂಥದ್ದು ಬಳಸಂಗಿಲ್ಲ. ಇದರ ಬದಲು ಏನ್ ಬಳಸ್ತೀವಿ, ಹ್ಯಾಸ್ ಬಳಸ್ತೀವಿ. ನಮ್ಮ ಗ್ರಾಮೆಟಿಕಲ್ ಎರರ್ ಎಲ್ಲೈತಿ, ಹ್ಯಾವ್ ಒಳಗ ಗ್ರಾಮೆಟಿಕಲ್ ಎರರ್ ಐತಿ. ಓಕೆ, ಸಿಂಗ್ಯುಲರ್ ಬಂದಾಗ ಏನ್ ಬಳಸ್ತೇವ್ರಿ, ಹ್ಯಾಸ್ ಬಳಸ್ತೇವೆ. ಸರ್ ಇದೆಲ್ಲ ಎಲ್ಲಿ ಕಲಿಬೇಕು, ಇದನ್ನೆಲ್ಲ ಎಲ್ಲಿ ಕಲಿಬೇಕಂದ್ರೆ ನಮ್ಮ ಕಡೆ ಒಂದು ಪ್ಲೇ ಲಿಸ್ಟ್ ಐತಿ. ನಮ್ಮ ಯೂಟ್ಯೂಬ್ ಚಾನಲ್ ಒಳಗ ಒಂದು ಪ್ಲೇ ಲಿಸ್ಟ್ ಐತಿ, ಟೆನ್ಸ್ ಅಂತ ಹೇಳಿ. ಆ ಟೆನ್ಸ್ ಒಳಗ ಇದು ಯಾವ ಟೆನ್ಸ್ ಬರ್ತೈತಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರ್ತೈತಿ. ಹೆಂಗ್ ಯೂಸ್ ಮಾಡಬೇಕು, ಹ್ಯಾವ್ ಎಲ್ಲಿ ಯೂಸ್ ಮಾಡಬೇಕು, ಹ್ಯಾಸ್ ಎಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಬಹಳಷ್ಟು ಮುಖ್ಯವಾಗಿ ನಾವೇನ್ ಮಾಡೇವಲ್ಲೇ ಡಿಸ್ಕಸ್ ಮಾಡೇವ್ರಿ. ಹೋಗ್ರಿ ಆ ಪ್ಲೇ ಲಿಸ್ಟ್ ನ ಪೂರ್ತಿಯಾಗಿ ನೋಡ್ರಿ, ಮುಗಿಸ್ಕೊಡಿ. ಪ್ರತಿ ಡೇ ಒಂದಂದ್ರೆ 10 days ಒಳಗೆ ಮುಗಿದು. ಇನ್ನು ಫ್ಯೂಚರ್ ಟೆನ್ಸ್ ಜೊತೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಅದನ್ನೇನು ಮಾಡ್ರಿ, ನೋಡ್ರಿ, ಬಹಳಷ್ಟು ಎಂಜಾಯ್ಮೆಂಟ್ ಮಾಡ್ರಿ, ಕಲೀರಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಚೂಸ್ ದ ಕರೆಕ್ಟ್ ಇಡಿಯಮ್ ಟು ಸ್ಮೆಲ್ ಅ ರ್ಯಾಟ್. ಟು ಸ್ಮೆಲ್ ಅ ರ್ಯಾಟಿಗೆ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಯಾವ್ದು ಬರ್ತದೆ ಅಂದ್ರೆ, ಸ್ಮೆಲ್ ಅ ರ್ಯಾಟ್ ಅಂದ್ರೆ ಏನಾದರೂ ಒಂದನ್ನ ಕಂಡು ಹಿಡಿಯುವುದು ಅಂತಕ್ಕಂಥದ್ದು. ಟು ಸಸ್ಪೆಕ್ಟ್ ಸಮಥಿಂಗ್ ಅಂತಕ್ಕಂಥ, ಸಮಥಿಂಗ್ ಫೌಲ್. ಫೌಲ್ ಅಂದ್ರೆ ಏನು, ತಪ್ಪಾಗಿರ್ತಕ್ಕಂಥದ್ದು. ಇದು ನಮ್ಮ ಆನ್ಸರ್ ಆಗ್ತದೆ. ನೋಡ್ರಿ, ಟು ಸಿ ರ್ಯಾಟ್, ಟು ಗೆಟ್ ಕನ್ಫ್ಯೂಸ್, ಟು ಚೇಸ್ ಅ ರ್ಯಾಟ್, ಇವ್ಯಾವು ಬರಂಗಿಲ್ಲ. ಟು ಸಸ್ಪೆಕ್ಟ್ ಸಮಥಿಂಗ್, ನಾವು ಏನಾದರೂ ಒಂದನ್ನು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಹಿ ಜಂಪ್ಡ್ ಡ್ಯಾಶ್ ದ ರಿವರ್. ಆ ರಿವರ್ ಒಳಗಡೆ ಅವ್ ಜಂಪ್ ಮಾಡತ್ತಾನ ಅಂದ್ರೆ ಇನ್ ದ ರಿವರ್ ಬರಂಗಿಲ್ಲ, ಆಟ್ ದ ರಿವರ್ ಬರಂಗಿಲ್ಲ, ಆನ್ ದ ರಿವರ್ ಬರಂಗಿಲ್ಲ, ಇನ್ ಟು ದ ರಿವರ್, ಒಳಗಡೆ ಪೂರ್ತಿಯಾಗಿ ಹೋಗ್ತಿರ್ತದೆ. ಕ್ಯಾಟ್ ಜಂಪ್ಡ್ ಇನ್ ಟು ದ ವೆಲ್. ಆ ವೆಲ್ ಬಾವಿ ಒಳಗಡೆ ಹೋಗ್ತಿರ್ತದ, ನದಿಯ ಒಳಗಡೆ ಅವ್ ಜಿಗ್ಯಾಕತ್ತ. ಓಕೆ, ಇದನ್ನ ಟೈಮ್ ಬಂದಾಗ ಇದನ್ನ ಎಲ್ಲಿ ಬಳಸ್ತೀವಿ, ಟೈಮ್ ಬಂದಾಗ ಆನ್ ಬಳಸ್ತಾರೆ, ಆನ್ ಟೈಮ್ ಅಂತ. ಇನ್ ಅಂತಕ್ಕಂಥದ್ದು ಜನರಲ್ ಆಗಿ ಬಳಸ್ತೀವಿ. ಇನ್ ಟೈಮ್, ಟೈಮ್ ಒಳಗಡೆ, ಕರೆಕ್ಟ್ ಆಗಿ ಇದು ಒಳಗಡೆ. ಯಾಟ್ ಅಂತಕ್ಕಂಥದ್ರೆ ಎಕ್ಸಾಕ್ಟ್ ಪ್ಲೇಸ್ ಆಗಿದೆ, ಎಕ್ಸಾಕ್ಟ್ ಟೈಮ್ ಆರ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ಎಟ್ 10 AM ಅಂತ ಹೇಳ್ತೀರಿ, ಎಟ್ ಏರ್ಪೋರ್ಟ್ ಅಂತ ಹೇಳ್ತೀರಿ. ಈ ತರನಾಗಿರ್ತಕ್ಕಂತಹ ಎಕ್ಸಾಕ್ಟ್ ಆಗಿ ಯಾವ ಜಾಗದ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಇದನ್ನ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಹಂಗಿದ್ರ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಅ ಬೋಲ್ಟ್ ಫ್ರಮ್ ದ ಬ್ಲೂ. ಇದನ್ನ ಲಾಸ್ಟ್ ನ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕ್ಲಾಸಸ್ ಒಳಗ ಡಿಸ್ಕಸ್ ಮಾಡೀನಿ. ಮತ್ತೆ ಇದು ಹೊಳೆ ಬಂದೈತಿ, ಯಾಕಂದ್ರೆ ರಿಪೀಟೆಡ್ ಆಗಿರೋದ್ರಿಂದ, ಇವೆಲ್ಲ ರಿಪೀಟೆಡ್ ಆಗಿರೋದ್ರಿಂದ ಮತ್ತೆ ಬಂದವ.
ಅದೇ ರೀತಿಯಾಗಿ ಯಾವ್ದು ಬರ್ತೈತೆ ಹಂಗಾರ ಆ ಸಡನ್ ಸರ್ಪ್ರೈಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಆ ಡಿಲೇಡ್ ಇವೆಂಟ್ ಬರಂಗಿಲ್ಲ, ಆ ಬ್ಲೂ ಸ್ಕೈ ಬರಂಗಿಲ್ಲ, ಆ ಹೆವಿ ರೇನ್ ಬರಂಗಿಲ್ಲ. ಆ ಸಡನ್ ಸರ್ಪ್ರೈಸ್ ಅಂತಕ್ಕಂಥದ್ದು ಏನಾಗ್ತದ ಅದರದ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇದೇನಾಕೈತಿ ಹೇಳಿ ನೋಡೋಣ, ವಿಚಾರ ಮಾಡ್ರಿ. ಎಸ್, ವಿಚಾರ ಮಾಡ್ರಿ, ಇದೇನಾಕೈತಿ ನೋಡೋಣ, ಏನಾಗಬಹುದು ಇದು. ಸೆಲೆಕ್ಟ್ ದ ಸಿನೋನಿಮ್ ಆಫ್ ದ ವರ್ಡ್ ಜಿಗ್ಯಾಂಟಿಕ್. ಇದನ್ನ ಹೆಂಗ ಗಿಗ್ಯಾಂಟಿಕ್ ಅಂತ ಓದಂಗಿಲ್ಲ, ಇದನ್ನ ಹೆಂಗ್ ಓದ್ತೀರಿ, ಜಿಗ್ಯಾಂಟಿಕ್, ಜಿಗ್ಯಾಂಟಿಕ್ ಅಂತ ಓದ್ತೀರಿ, ಜಿಗ್ಯಾಂಟಿಕ್. ಎಸ್, ಜಿಗ್ಯಾಂಟಿಕ್ ಅಂದ್ರೆ ಏನ್ರಿ, ಬಹಳಷ್ಟು ದೊಡ್ಡದಾಗಿರೋದು, ಬಹಳಷ್ಟು ದೊಡ್ಡದಾಗಿರೋದು. ಅಂದ್ರೆ ಏನ್ ಬರ್ತೈತೆ ಆನ್ಸರ್, ಹ್ಯೂಜ್ ಅಂತಕ್ಕಂಥ ಆನ್ಸರ್ ಬರ್ತದ. ಬಟ್ ಟೈನಿ ಅಂದ್ರೆ ಏನು, ಬಹಳಷ್ಟು ಸ್ಮಾಲ್ ಆಗಿರ್ತಕ್ಕಂಥ, ಸಣ್ಣದಾಗಿರ್ತಕ್ಕಂಥದ್ದು, ಇದು ಆನ್ಸರ್ ಬರಂಗಿಲ್ಲ. ಸ್ಮಾಲ್ ಮೀನ್ಸ್ ಲಿಟಲ್, ಚಿಕ್ಕದಾಗಿರೋದು, ಇದು ಬರಂಗಿಲ್ಲ. ವೀಕ್ ಅಂದ್ರೆ ಏನು, ಫೀಬಲ್, ಆಗಲೇ ಹೇಳಿದ್ನಲ್ರಿ, ಫೀಬಲ್ಲು, ಫ್ರೆಗೈಲು, ಈ ತರನಾಗಿರ್ತಕ್ಕಂಥವು ಬರ್ತಾವ. ನೆಕ್ಸ್ಟ್ ನೀವೇನು ಕಮೆಂಟ್ ಮಾಡ್ಬೇಕಂದ್ರೆ ಫ್ರ್ಯೂಗಲ್ ಅಂದ್ರೆ ಏನು, ವಾಟ್ ಈಸ್ ಫ್ರ್ಯೂಗಲ್. ನಮ್ಮ ಯಾರು ವಿಡಿಯೋನ ನೋಡಿರಲ್ಲ, ನಿಮಗೆ 110% ಇದರ ಆನ್ಸರ್ ಏನಾಕೈತಿ ಗೊತ್ತಿರ್ತೈತಿ ಈಗ ಆಲ್ರೆಡಿ. ಎಸ್, ಓಕೆ. ನೆಕ್ಸ್ಟ್ ನೋಡಿ, ಚೇಂಜ್ ಟು ದ ಪ್ಯಾಶಿವ್ ವಾಯ್ಸ್. ಪ್ಯಾಶಿವ್ ವಾಯ್ಸ್ ಆಗಿ ಇದನ್ನ ಏನ್ ಮಾಡ್ಬೇಕು ನೀವು, ಚೇಂಜ್ ಮಾಡ್ಬೇಕು. ಹೇಳಿ ನೋಡೋಣ, ಇದು ಸ್ವಲ್ಪ ಆನ್ಸರ್ ವಿಚಾರ ಮಾಡ್ರಿ. ಓಕೆ, ಹಿ ಓಪನ್ಸ್ ದ ಡೋರ್. ಅವೇನ್ ಮಾಡತ್ತಾನ್ರಿ, ಓಪನ್ಸ್ ದ ಡೋರ್. ನಮ್ಗೆ ಇಲ್ಲಿ ಒಂದು ರೂಲ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಈ ಟೆನ್ಸ್ ಎತ್ತರಾಗ ಐತಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೈತಿ, ಯಾಕಂದ್ರೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಬಂದೈತಿ. ಇದನ್ನ ನಾವು ಪ್ಯಾಶಿವ್ ವಾಯ್ಸ್ ಒಳಗೆ ಎತ್ತರ ಚೇಂಜ್ ಮಾಡ್ತೀವಿ, ಒಂದು ಹೆಜ್ಜೆ ಮುಂದೆ ಇಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಮಾಡ್ತೀವಿ. ಇಲ್ಲಿ ಏನ್ ಬಳಸ್ತೀವಿ, ಯಾಮು, ಈಸು, ಆರು ಬಳಸಬೇಕು. ಎಸ್, ಇದು ನಿಮ್ಗೆ ಗೊತ್ತಾದಾಗ ಒಂದು ಅಂಡರ್ಸ್ಟ್ಯಾಂಡ್ ಆಕೈತಿ. ಯಾಮ್ ಈಸ್ ಆರ್ ಬಳಸ್ಬೇಕಂದಾಗ ಇದು ವಾಸ್ ಬಂದಿತ್ತಾದ್ಮೇಲೆ ಇದೇನಾಕೈತಿ, ಆಟೋಮೆಟಿಕ್ ಆಗಿ ಅದೇನಾಕೈತಿ, ಓಕೆ. ದ ಡೋರ್ ಈಸ್ ಓಪನ್ಡ್ ಬೈ ಹಿಮ್, ಇದೊಂದು ಇರ್ತೈತಿ. ಎಸ್, ಇದು ಬೀಯಿಂಗ್ ಅಂತ ಬರಂಗಿಲ್ಲ, ಇದು ING ಇದ್ದಾಗ ಮಾತ್ರ ಬೀಯಿಂಗ್ ಬಳಸಬೇಕು, ಇದು ಹೋಗ್ತೈತಿ. ದ ಡೋರ್ ಹ್ಯಾಡ್ ಓಪನ್ಡ್, ಇದು ಹೋಗ್ತೈತಿ. ಹಿಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ, ಆನ್ಸರ್. ಓಕೆ, ಆಕ್ಟಿವ್ ಇಂದ ಪ್ಯಾಸಿವ್ ಹೋಗೋ ಮೊದಲು ಫಸ್ಟ್ ಏನು ಬಳಸ್ತೀರಿ, ಆಬ್ಜೆಕ್ಟ್ ಬಳಸ್ತೀರಿ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬಳಸ್ತೀರಿ, ಆಮೇಲೆ V3 ಬಳಸ್ತೀರಿ, ಆಮೇಲೆ ಬೈ ಬಳಸ್ತೀರಿ, ಆಮೇಲೆ ಏನು ಬಳಸ್ತೀರಿ, ಸಬ್ಜೆಕ್ಟ್ ಬಳಸ್ತೀರಿ. ದಿಸ್ ಈಸ್ ಅವರ್ ಪ್ಯಾಸಿವ್ ವಾಯ್ಸ್ ಪ್ಯಾಟರ್ನ್. ಇದು ಏನಿರೋದು ಪ್ಯಾಸಿವ್ ವಾಯ್ಸ್ ಮಾಡೋ ಮುಂದೆ ಈ ಒಂದು ಫಾರ್ಮೆಟ್ ಒಳಗೆ ನೀವೇನ್ ಮಾಡ್ತೀರಿ, ಬಳಸ್ತೀರಿ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅ ಪ್ಲೇಸ್ ವೇರ್ ಬರ್ಡ್ಸ್ ಆರ್ ಕೆಪ್ಟ್. ಈ ಬರ್ಡ್ಸ್ ಆರ್ ಕೆಪ್ಟ್ ಅಂದಾಗ ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ, ಆರ್ನಿಥಾಲಜಿ ಅಂತ ಕರಿತೀರಿ, ಆರ್ನಿಥಾಲಜಿ. ಅದ ಬರ್ಡ್ಸ್ ಅನ್ನ ಕಿಲ್ ಮಾಡೋದಕ್ಕೆ ಏನಂತ ಕರಿತೀರಿ ಅಂದ್ರೆ AV ಸೈಡ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬರ್ಡ್ ಅನ್ನ AV ಅಂದ್ರೆ ಏನು, ಬರ್ಡ್. AV ಅಂದ್ರೆ ಏನು, ಬರ್ಡ್ಸ್. ಈ AV ಅನ್ನೋದು ಬರ್ಡ್ಸ್ ಬಂದಾಗ ಎಲ್ಲಿತ್ತು ನೋಡ್ರಿ, ಐಪರಿ, ಅಕ್ವೇರಿಯಂ, ಐವರಿ ಮತ್ತು ಝೂ ಐತಿ. ಐವರಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತೈತಿ. ಓಕೆ, ಐವರಿ ಅಂದ್ರೆ ಏನು, ಬರ್ಡ್ಸ್ ಆರ್ ಕೆಪ್ಟ್ ಅಂತ ಹೇಳಿ, ಬರ್ಡ್ಸ್ ಅಂತಕ್ಕಂಥ ಬರ್ತದೆ. ಈ ಝೂ ಅಂದ್ರೆ ಏನ್ರಿ, ಅನಿಮಲ್ಸ್. ಓಕೆ, ಇದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ, ಝೂಲಾಜಿ ಅಂತ ಕರಿತೀವಿ. ಅದೇ ಇತರದ್ದು ಏನ್ರಿ, ಅನಿಮಲ್ಸ್ ಒಂದು ಗ್ರೂಪ್ ಬಂತಂದ್ರೆ ಹರ್ಡ್ ಅಂತ ಕರಿತೀವಿ. ಬಹಳಷ್ಟು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಅಕ್ವೇರಿಯಂ ಅಂದ್ರೆ ಏನ್ರಿ, ಅಕ್ವೇರಿಯಂ ಅಂದ್ರೆ ವಾಟರ್ ಅನಿಮಲ್ಸ್ಗಳು ಇರ್ತಕ್ಕಂಥ, ವಾಟರ್ ಲಿವಿಂಗ್ಸ್, ವಾಟರ್ ಲಿವಿಂಗ್ಸ್ಗಳು ಇರ್ತಕ್ಕಂಥದ್ದು ಅಕ್ವೇರಿಯಂ ಅಂತ ಹೇಳ್ತೀವಿ. ಅದ ವೇರ್ ದ ವಾಟರ್ ಲಿವಿಂಗ್ಸ್ ಆರ್ ಕೆಪ್ಟ್ ಅಂದ್ರೆ ಅಕ್ವೇರಿಯಮ್. ಐಪರಿ ಅಂದ್ರೆ ವೇರ್ ಬೀಸ್ ಆರ್ ಕೆಪ್ಟ್, ಬೀಸ್ ಆರ್ ಕೆಪ್ಟ್ ಅಂದಾಗ ಏನ್ ಬರ್ತದ, ಇದು ಬರ್ತದ. ಬೀಸ್ ಅನ್ನೋದು ಅದೊಂದು ಏನು ಹುಳ, ಅದು ಇನ್ಸೆಕ್ಟ್. ಈ ಇನ್ಸೆಕ್ಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ, ಎಂಥಮಾಲಜಿ ಅಂತ ಕರಿತೀರಿ. ಏನಂತ ಕರಿತೀರಿ, ಎಂಥಮಾಲಜಿ ಅಂತ ಕರಿತೀರಿ. ಎಸ್, ಅದೇ ರೀತಿಯಾಗಿ ಇನ್ಸೆಕ್ಟ್ ಅನ್ನ ಕೊಲ್ಲೋದಕ್ಕೆ ಏನಂತ ಕರಿತೀರಿ, ಇನ್ಸೆಕ್ಟಿಸೈಡ್ ಅಂತ ಕರಿತೀರಿ, ಇನ್ಸೆಕ್ಟಿಸೈಡ್ ಅಂತ ಕರಿತೀರಿ. ಇವೆಲ್ಲ ನಿಮಗೆ ಏನಾಗ್ಬೇಕಾ, 110% ನಿಮ್ಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಕೈತಿ, ಕ್ವಶನ್ಸ್ಗಳು ಪಟ್ 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 ಸಾಲ್ವ್ ಆಗಿ ಹೋಗ್ಬಿಡ್ತಾವ. ಓಕೆ, ನೆಕ್ಸ್ಟ್ ನೋಡೋಣ ಬರ್ರಿ. ಫಿಲ್ ಇನ್ ದ ಬ್ಲಾಂಕ್. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಡ್ಯಾಶ್ ಲಾಸ್ಟ್ ಮಂಡೇ. ಇದು ಲಾಸ್ಟ್ ಮಂಡೇ ಅನ್ನೋದು ಏನೈತ್ರಿ, ಪರ್ಟಿಕ್ಯುಲರ್ ಆಗೈತಿ. ಪರ್ಟಿಕ್ಯುಲರ್ ಮತ್ತು ಎಕ್ಸಾಕ್ಟ್ ಆಗಿರೋದ್ರಿಂದ ಆಪ್ಷನ್ಸ್ ಅನ್ನು ನೋಡ್ರಿ. ಫಾರು, ಸಿನ್ಸು, ಫ್ರಾಮು, ಅಂಟಿಲ್ ಅಂತ ಬರಂಗಿಲ್ಲ, ಫ್ರಾಮ್ ಬರುವುದಿಲ್ಲ, ಫಾರ್ ಅಂತಕ್ಕಂಥದ್ದು ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಎಕ್ಸಾಕ್ಟ್ ಆಗಿಲ್ಲ. ಹಿಂಗಿದಾಗ ಇಲ್ಲಿ ಏನ್ ಬರ್ತೈತಿ, ಸಿನ್ಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಬರ್ತೈತಿ. ಏನ್ ಬರ್ತೈತಿ ಇಲ್ಲಿ, ಸಿನ್ಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಬರ್ತೈತಿ. ಡನ್. ಓಕೆ, ಯಾಕಂದ್ರೆ ಎಕ್ಸಾಕ್ಟ್ ಆಗಿ ನಾವು ಮಂಡ್ಯದಾಗ ಅಂತ ಹೇಳ್ತೀವಿ, ಎಕ್ಸಾಕ್ಟ್ ಇದ್ದಾಗ ಏನ್ ಬರ್ತೈತಿ, ಸಿನ್ಸ ಬರ್ತೈತಿ, ಬೇರೆ ಏನು ಬರಂಗಿಲ್ಲ. ನೆಕ್ಸ್ಟ್, ಫೈಂಡ್ ದ ಎರರ್. ಹಿ ಈಸ್ ಸೀನಿಯರ್ ದ್ಯಾನ್ ಮೀ ಇನ್ ಸರ್ವಿಸ್. ಇಲ್ಲಿ ಸೀನಿಯರ್ ಅಂತಕ್ಕಂಥದ್ದು ಐತಿ, ಇದ ಜಗದಾಗ ಜೂನಿಯರ್ ಅಂತಕ್ಕಂಥದ್ದು ಬಂದ್ರ, ಇದ ಜನದಾಗ ಸುಪೀರಿಯರ್ ಅಂತಕ್ಕಂಥದ್ದು ಬಂದ್ರ, ಇದ ಜಗದಾಗ ಇನ್ಫೀರಿಯರ್ ಅಂತಕ್ಕಂಥದ್ದು ಬಂದ್ರ, ಇದ ಜಗದಾಗ ಸಿಮಿಲರ್ ಅಂತಕ್ಕಂಥದ್ದು ಬಂದ್ರ,
ಓಕೆ, ಅದೇ ಇದೇ ಜಾಗದಾಗ ಎಕ್ಸ್ಟೀರಿಯರ್ ಅಂತಕ್ಕಂಥದ್ದು ಬಂದ್ರ, ಇದೇ ಜಾಗದಾಗ ಪ್ರಿಫರ್ ಅಂತಕ್ಕಂಥದ್ದು ಬಂದ್ರ, ಇವೆಲ್ಲ ಬಂದ್ರೆ ಏನ್ ಮಾಡ್ಬೇಕು? ಇವೆಲ್ಲ ಬಂದ್ರೆ ನಾವು ಧ್ಯಾನನ ಬಳಸಬಾರ್ದ್ರಿ. ಇವೆಲ್ಲ ಬಂದ್ರೆ ಏನ್ ಮಾಡಬಾರ್ದು ನಾವ? ಇಲ್ಲಿ ಧ್ಯಾನನ ಬಳಸಬಾರ್ದು. ಇವೆಲ್ಲ ಬಂದಾಗ ಏನ್ ಬಳಸಬೇಕು? ಟು ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ಅನ್ನ ಬಳಸ್ಬೇಕು. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಹಂಗಿದ್ರೆ ನಮ್ಮ ಆನ್ಸರ್ ಏನಾಯ್ತು? ಧ್ಯಾನ್ ಅಂತಕ್ಕಂಥ ಆನ್ಸರು ನಮ್ದು ರೈಟ್ ಆಗ್ತದೆ. ಇಲ್ಲಿ ಏನ್ ಬಳಸಬೇಕಿತ್ತು ನಾವು? ಟು ಬಳಸಬೇಕಿತ್ತು. ಜೂನಿಯರ್, ಸೀನಿಯರ್, ಸುಪೀರಿಯರ್, ಇನ್ಫೀರಿಯರ್, ಸಿಮಿಲರ್, ಎಕ್ಸ್ಟೀರಿಯರ್, ಪ್ರೆಪರ್, ಇವೆಲ್ಲ ಬಂದಾಗ ಏನು ಬಳಸಬೇಕು? ಟು ಬಳಸಬೇಕು. ನೆನಪಿಟ್ಕೊಂಡ್ಬಿಡ್ರಿ, ಡನ್. ಎಕ್ಸಾಮ್ ಬರ್ತೈತಿ. ಎಕ್ಸಾಮ್ ಒಳಗೆ ಬಂದಾಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗೇ ಆಗ್ತೈತಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಲಾಸ್ಟ್ ಕ್ಲಾಸ್ ಒಳಗೆ ನಾವು ಮಾಡೇನು ನೋಡ್ರಿ. ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡೇವು ಅಂದ್ರೆ ಅನೇಕ ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಕ್ವಶನ್ಸ್ ಮಾಡಿದಾಗ ಯಾವ ರೀತಿ ಕ್ವಶನ್ಸ್ ಆಗಿದಾವ, ಏನಾಗ್ಯಾವ ಅಂತಕ್ಕಂಥದ್ದನ್ನ ಹೋಗಿ ನೋಡಿ ಏನ್ ಮಾಡ್ರಿ, ಚಾನಲ್ ಅನ್ನ ವಿಸಿಟ್ ಮಾಡ್ರಿ. ಒಮ್ಮೆ ಚಾನಲ್ ವಿಸಿಟ್ ಮಾಡಿ ಎಂಟೈರ್ ಕ್ವಶನ್ಸ್ ಮೂಲಕ ಹೋಗ್ರಿ, ವೊಕ್ಯಾಬ್ಯುಲರಿ ಮೂಲಕ ಹೋಗ್ರಿ, ಥಿಯರಿ ಕ್ಲಾಸ್ ಮೂಲಕ ಹೋಗ್ರಿ. ಎಸ್, ಅವಾಗ ನಿಮ್ಗೆ ಏನಾಗ್ತದೆ? ಅಂಡರ್ಸ್ಟ್ಯಾಂಡ್ ಆಗ್ತದೆ ಕಾನ್ಸೆಪ್ಟ್. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಯಾವ್ದು ಬರ್ತೈತಿ? ಆರಿ ಇದು ಬರಂಗಿಲ್ಲ. ಇದು ಒಂದು ಡೌಟ್ ಇರ್ತೈತಿ, ಇದೊಂದು ಡೌಟ್ ಇರ್ತೈತಿ. ಹಂಗಿದಾಗ ಏನಾಕೈತ್ರಿ? RECIEVE ಬರಂಗಿಲ್ಲ, RECEIVE ಬರ್ತೈತಿ. ಯಾವ್ದು ಬರ್ತೈತಿ? ಎಸ್, ಯಾವ್ದು ಬರ್ತೈತಿ? ದಿಸ್ ಈಸ್ ಅವರ್ ಆನ್ಸರ್. ಇದು ಬರಂಗಿಲ್ಲ. ಎಸ್, ಇದು ಬರಂಗಿಲ್ಲ. RECEIVE ಅಂತಕ್ಕಂಥದ್ದು ನಮ್ಮ ಆನ್ಸರ್ ಏನಾಗ್ತದ? ಬರ್ತದೆ. ಓಕೆ, ನೆಕ್ಸ್ಟ್, ಇಡಿಯಂ ಒನ್ಸ್ ಇನ್ ಅ ಬ್ಲೂ ಮೂನ್ ಹಂಗಂದ್ರೆ ಏನು? ಪಟ್ ಆನ್ಸರ್ ಮಾಡ್ರಿ ನೋಡು, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ಏನು? ಈ ಇಡಿಯಮ್ಸ್ ಒಳಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇನ್ನರ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಏನ್ ಮಾಡ್ಬೇಕ್ರಿ? ಇನ್ನರ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೋಬೇಕು. ಒನ್ಸ್ ಇನ್ ಅ ಬ್ಲೂ ಮೂನ್ ಇದರ ಅರ್ಥ ಏನಾಗ್ತದ? ಯಾವಾಗರ ಒಮ್ಮೆ ಅಂತಕ್ಕಂಥದ್ದು ಇದರ ಅರ್ಥ ಆಗ್ತದ. ಯಾವಾಗರ ಒಮ್ಮೆ. ಓಕೆ, ದಿನ ಅಲ್ಲ, ಯಾವಾಗರ ಒಮ್ಮೆ ಅಂದಾಗ ವೆರಿ ರೇರ್ಲಿ ಅಂತಕ್ಕಂಥದ್ದು ಏನಾಗ್ತದ? ಆನ್ಸರ್ ಆಗ್ತದ. ಅದೇ ರೀತಿಯಾಗಿ ನಾವು ಲಾಸ್ಟ್ ಕ್ಲಾಸಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಇದೊಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಒಂದು ಪೂರಾ ಕ್ಲಾಸ್ ಮಾಡಿದ್ವಿ. ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಏನ್ ಮಾಡಿವಿ? ಒಂದು ಪೂರಾ ಕ್ಲಾಸ್ ಮಾಡಿದಾಗ ಇಲ್ಲಿ ಒಂದು 25 ಇಡಿಯಮ್ಸ್ ಅಂಡ್ ಫ್ರೇಸಸ್ ನ ಡಿಸ್ಕಸ್ ಮಾಡಿವಿ. ಅದರ ಜೊತೆಗೆ ಪ್ಲಸ್ ಒಂದು 10 ಅನ್ನ ಡಿಸ್ಕಸ್ ಮಾಡ್ತೀವ. 20 ಡಿಸ್ಕಸ್ ಮಾಡೀವಿ. ಎಸ್, ನಿಮ್ಗೆ ಹೋಮ್ವರ್ಕ್ ಕೊಟ್ಟಿರ್ತೇನೆ. ಓಕೆ, ಗೋ ವಿತ್ ಡೀಪ್ ಇಂಟರಾಕ್ಷನ್ ವಿತ್ ಕಮ್ಯುನಿಕೇಶನ್ ವಿತ್ ವಿಡಿಯೋಸ್. ಪೂರಾ ಡೀಪ್ ಆಗಿ ಹೋಗಿ ನೋಡಿದಾಗ ಮಾತ್ರ ಏನಾಕೈತಿ? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಅದರ್ವೈಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಓಕೆ, ಪೂರ್ತಿಯಾಗಿ ವಿಡಿಯೋನ ನೋಡಬೇಕು ಅಂದಾಗ ಮಾತ್ರ ಏನಾಗ್ತೈತಿ? ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಆಗ್ತದೆ. ಓಕೆ, ಇದು ಆನ್ ಅ ಫುಲ್ ಮೂನು, ವೆರಿ ಆಫನ್, ಎವ್ರಿ ನೈಟ್ ಯಾವ ಬರಂಗಿಲ್ಲ. ಅಂದ್ರೆ ಯಾವ್ದು ಬರ್ತೈತಿ? ವೆರಿ ರೇರ್ಲಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ವರ್ಕ್ ಹಾರ್ಡ್ ಡ್ಯಾಶ್ ಯು ಶುಡ್ ಫೇಲ್. ಎಸ್, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ಏನ್ ಮಾಡ್ಬೇಕು? ಎಸ್, ಈ ತರ ಕ್ವಶನ್ಸ್ ಬಂದಾಗ ಇದೊಂದು ಕಾನ್ಸೆಪ್ಟ್ ಬರ್ತೈತಿ, ವರ್ಕ್ ಹಾರ್ಡ್. ಇದ್ರ ಆನ್ಸರ್ ಏನಾಗ್ತದೆ? ಲೆಸ್ಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ಎಲ್ಸ್ ಬರಂಗಿಲ್ಲ, ಅದರ್ವೈಸ್ ಬರಂಗಿಲ್ಲ, ಲೆಸ್ಟ್ ಅಂತಕ್ಕಂಥ ಆನ್ಸರ್ ಆಕೈತಿ. ಇದ್ರ ಮೇಲೆ ಏನ್ ಮಾಡೋಣ ಅಂದ್ರ ಈ ಒಂದು ಸ್ವಲ್ಪ ಇವಕ್ಕೇನಂತ ಹೇಳ್ತೀವಿ ಅಂದ್ರೆ ಕ್ಲಾಸಸ್ ಅಂತ ಹೇಳ್ತೀವಿ. ಈ ಕ್ಲಾಸಸ್ ಬಂದಾಗ ಇಫ್ ಬಂದಾಗ ಏನ್ ಮಾಡ್ಬೇಕು? ಓಕೆ, ಸೂನರ್ ಅಂತಕ್ಕಂಥದ್ದು ಬಂದಾಗ ಏನ್ ಮಾಡ್ಬೇಕು? ಇವೆಲ್ಲ ಕ್ಲಾಸಸ್. ವಿಲ್ ಎಲ್ಲಿ ಬಳಸಬೇಕು? ವುಡ್ ಎಲ್ಲಿ ಬಳಸಬೇಕು? ಇವೆಲ್ಲ ಕಾನ್ಸೆಪ್ಟ್ ಏನ್ ಮಾಡೋಣ? ಒಂದು ಪರ್ಟಿಕ್ಯುಲರ್ ವಿಡಿಯೋ ತಗೊಂಡು ಆ ವಿಡಿಯೋಲಿ ಏನ್ ಮಾಡೋಣ? ಡಿಸ್ಕಷನ್ ಮಾಡೋಣ. ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ನೋಡಿ, ಎಸ್, ಇದೇನಾಕೈತೆ ಅಂದ್ರ ಇಲ್ಲಿರ್ತಕ್ಕಂತಹ ಒಂದು ಮೋಸ್ಟ್ ಅಪ್ರೋಪ್ರಿಯೇಟ್ ಹೆಸರು ಆನ್ಸರ್ ಏನಾಕೈತೆ ಅಂತ ಹೇಳಿ ಲೆಸ್ಟ್ ಅಂತಕ್ಕಂಥ ಆನ್ಸರ್ ಆಗ್ತದ. ಎಸ್, ಸಿನೋನಿಮ್ ಅಂದ್ರೆ ಏನ್ರಿ? ಸಮಾನಾರ್ಥಕ ಆಫ್ ದ ವರ್ಡ್ ಲಾಯಲ್. ಲಾಯಲ್ ಅಂದ್ರೆ ಏನ್ರಿ? ಬಹಳಷ್ಟು ಲಾಯಲ್ ಆಗಿರ್ತಕ್ಕಂಥ. ಕನ್ನಡದಾಗ ಏನಂತ ಹೇಳ್ತೀರಿ? ಲಾಯಲ್, ನಿಯತ್ತು. ಅದೇ ರೀತಿಯಾಗಿ ಲಾಯಲ್ ಇನ್ನೊಂದು ಎಕ್ಸಾಂಪಲ್ RCB ಫ್ಯಾನ್ಸ್. ದೋಸ್ ಆರ್ ಆಲ್ವೇಸ್ ಲಾಯಲ್. ಎಸ್, ಹಂಗಿದ್ರೆ ನೋಡ್ರಿ, ಇದೇನಾಗ್ತದ ಆನ್ಸರ್? ಇದೇನಾಗ್ತದ ಅನ್ನೋದು ನೋಡೋಣ. ಇದ್ರ ಆನ್ಸರ್ ಏನಾಗ್ತದ? ಫೇತ್ಫುಲ್ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಫೇತ್ ಅಂದ್ರೆ ನಿಯತ್ತು ಇದು ಅನ್ನೋದು ಗೊತ್ತಾಗತ್ತೆ. ಓಕೆ, ಇದು ನೋಡ್ರಿ, ಇದೇನಾಕೈತೆ ಹೇಳಿ ನೋಡ್ರಿ? ಟ್ರೆಚಾರ್ಕಿ ಅಂತಕ್ಕಂಥದ್ದು ಇದೇನಾಗ್ತದೆ ಅಂದ್ರೆ ಟ್ರೆಚಾರ್ಕಿ ಅಂದ್ರ ಒಂದು ವಿಶ್ವಾಸವಿಲ್ಲದೆ, ನಾಟ್ ಫೇತ್ಫುಲ್, ವಿಶ್ವಾಸಘಾತಕ ಅಂತ ಹೇಳಿ. ವಿಶ್ವಾಸಘಾತಕ ಅಂದ್ರ ನಾಟ್ ಫೇತ್ಫುಲ್ ಅಂತ ಹೇಳ್ತೀವಿ. ಎಸ್, ಅದು ಆನ್ಸರ್ ಬರಂಗಿಲ್ಲ. ನೆಕ್ಸ್ಟ್, ಲೀಗಲ್ ಅಂದ್ರೆ ಏನ್ರಿ? ನ್ಯಾಯವಾಗಿ, ಲೀಗಲಿ. ಓಕೆ, ಅದು ಆನ್ಸರ್ ಆಗಂಗಿಲ್ಲ. ಈ ಫಿಕಲ್ ಅಂದ್ರೆ ಏನು? ಈ ಪಿಕಲ್ ಅಂದ್ರೆ ಏನು? ಉಪ್ಪಿನಕಾಯಿ. PICKLE, ಪಿಕಲ್ ಅಂದ್ರೆ ಏನು? ಉಪ್ಪಿನಕಾಯಿ. ಬಟ್ ಈ ಪಿಕಲ್ ಅಂದ್ರೆ ಏನು? ಸಮಂಜಸವಾಗಿ. ಏನಾಗಿರೋದು? ಸಮಂಜಸವಾಗಿರೋದು. ನೋಡ್ರಿ, ಪಿಕಲ್ಗೆ ಎಷ್ಟು ಡಿಫ್ರೆನ್ಸ್. ನಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅಲ್ಲೇ ನಾವು. ಎಸ್, ಅದೇ ರೀತಿಯಾಗಿ ನೋಡ್ರಿ, ಸೈಟ್ ಅಂತಕ್ಕಂಥ ಒಂದು ವರ್ಡ್ ಕೊಡ್ತಾರ. SIGHT ಸೈಟ್ ಅಂದ್ರನೇ ಬೇರೆ, CIT ಸೈಟ್ ಅಂದ್ರನೇ ಬೇರೆ,
SIT ಸೈಟ್ ಅಂದ್ರೆ ಬೇರೆ. ಓಕೆ, ಕೇಳಕ್ ಸೇಮ, ಸ್ಪೆಲ್ಲಿಂಗ್ ಸೇಮ ಇರ್ತಾವ. ಇಂಥವು ಕಾನ್ಸೆಪ್ಟ್ ಏನಂತ ಕರಿತೀವಿ ಅಂದ್ರೆ ಹೋಮೋಫೋನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಮೋಫೋನ್ಸ್. ಮತ್ತೆ ಎರಡು ಸೇಮ್ ಸ್ಪೆಲ್ಲಿಂಗ್ ಇದ್ದು ಹೋಮೋನಿಮ್ಸ್ ಅಂತ ಕರಿತೀವಿ. ಇವೆಲ್ಲ ಕಾನ್ಸೆಪ್ಟ್ಗಳನ್ನ ಇನ್ನೊಂದು ಕ್ಲಾಸ್ ಒಳಗೆ ಮಾಡಿ ಕೊಡ್ತೀನಿ ನಾನು. ಓಕೆ, ಇನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ರಿ, ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಹೌದಾ? ಈಗ ಏನ್ ಮಾಡೋಣ ಅಂದ್ರ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ಬಹಳಷ್ಟು ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂದ್ರ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ಏನ್ ಮಾಡೋಣ, ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ, ಇದು ನನ್ನ ನಂಬರ್ ಐತೆ. ಈ ನಂಬರ್ಗೆ ಏನ್ ಮಾಡ್ರಿ, ಒಂದು ಮೆಸೇಜ್ ಅನ್ನ ಹಾಕ್ರಿ, ಸರ್ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ರಿ ಅಂತ ಹೇಳ್ರಿ. ಆ ವಾಟ್ಸಪ್ ಗ್ರೂಪ್ಗೆ ನಾನು ಯಾರು ನೋಡ್ಕೊಂಡ್ ಕ್ಲಾಸ್ ಆ್ಯಡ್ ಮಾಡ್ತೀನಿ. ಆ ವಾಟ್ಸಪ್ ಗ್ರೂಪ್ ಒಳಗೆ ಪ್ರತಿದಿನ ಟೆಸ್ಟ್ ವೊಕ್ಯಾಬ್ಯುಲರಿಗಳನ್ನ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಅದೇ ರೀತಿಯಾಗಿ ಅದ್ರ ಜೊತೆಗೆ ನೀವನ್ನ ಕೈ ಜೋಡಿಸ್ರಿ. ಓಕೆ, ಎಸ್, ಹಂಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಎಕ್ಸಾಮ್ ಅನ್ನ ಪ್ರಿಪರೇಷನ್ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇರಿ. ಎಲ್ಲರಿಗೂ SSC GD ಬರ್ತಕ್ಕಂಥ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.